ರಾಸಲೀಲೆ ಅಥವಾ ರಾಸ್ಲೀಲಾ ಹೇಗೆ ಶುರುವಾಯಿತು? ವಸಂತ ಕಾಲದ ಒಂದು ಹುಣ್ಣಿಮೆಯ ಸಂಜೆ ವೃಂದಾವನದ ಹುಡುಗ ಹುಡುಗಿರು ಯಮುನಾ ನದಿಯ ದಡದಲ್ಲಿ ಒಟ್ಟಿಗೆ ಸೇರಿ ಒಬ್ರಿಗೊಬ್ರು ನೀರೆರ್ಚ್ಕೊಂಡು ಆಟ ಆಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಇದು ನೃತ್ಯವಾಗಿ ಪರಿವರ್ತನೆ ಆಗುತ್ತೆ. ತುಂಬಾ ಉತ್ಸುಕರಾಗಿ ಸಂತೋಷದಿಂದ ನೃತ್ಯ ಮಾಡ್ತಿದ್ದವರು ಒಬ್ಬೊಬ್ರೆ ಸುಸ್ತಾಗಿ ಕುಸ್ತೋಗ್ತಾರೆ. ಇದನ್ನ ನೋಡಿ ಕೃಷ್ಣ ತನ್ನ ಕೊಳಲನ್ನ ತೆಗೆದು ನುಡಿಸೋದಕ್ಕೆ ಪ್ರಾರಂಭಿಸ್ತಾನೆ. ಆ ಕೊಳಲಿನ ನಾದ ಎಷ್ಟರ ಮಟ್ಟಿಗೆ ಎಲ್ಲರನ್ನ ಮೋಡಿ ಮಾಡಿತ್ತು ಅಂದ್ರೆ ಕುಸಿದು ಬಿದ್ದೋರೆಲ್ಲ ಒಬ್ಬೊಬ್ರೆ ಎದ್ದು ನಿಂತು ಅವನ ಸುತ್ತಲೂ ಕುಣಿಯೋದಕ್ಕೆ ಪ್ರಾರಂಭಿಸ್ತಾರೆ. ಹೀಗೆ ಸುಮಾರು ಮಧ್ಯರಾತ್ರಿಯವರೆಗೆ ಕುಣಿದಾಡ್ತಾನೆ ಇರ್ತಾರೆ. ಇದು ರಾಸಲೀಲೆಯ ಮೊದಲ ಘಟನೆ. ರಾಸ್ ಅಂದ್ರೆ ರಸ ಅನ್ನೋ ಅರ್ಥವನ್ನ ಕೊಡುತ್ತೆ. ಇದು ಉತ್ಸಾಹವನ್ನು ಸೂಚಿಸುತ್ತೆ. ಹಾಗಾಗಿನೇ ಇದನ್ನ ಉತ್ಸಾಹದ ನೃತ್ಯ, ದಿ ಡ್ಯಾನ್ಸ್ ಆಫ್ ಪ್ಯಾಷನ್ ಅಂತ ಕರೆಯಲಾಗಿದೆ.